ಆತ್ಮೀಯ ಸ್ನೇಹಿತರೆ, ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ತರಗತಿಯಲ್ಲಿ ನಾನು ಮುಂಬರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ನೀವು ಕಡ್ಡಾಯವಾಗಿ ಓದಲೇಬೇಕಾದ ಟಾಪಿಕ್ಸ್ಗಳ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ದಿನದ ಟಾಪಿಕ್ಸ್ ವಿಷಯದ ತರಗತಿನಲ್ಲಿ ನಾನು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಟಾಪಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಆ ಟಾಪಿಕ್ಸ್ಗಳನ್ನು ನೀವು ಓದಿದೆ ಆದಲ್ಲಿ, ಅವುಗಳಿಗೆ ನೀವು ನೋಟ್ಸನ್ನು ಮಾಡಿಕೊಂಡೇ ಆದಲ್ಲಿ ನೀವು ಸುಮಾರು 60ರಿಂದ 65 ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಬಹುದು. ಅದ್ರ ಜೊತೆಯಲ್ಲಿ ನೀವು ಕರೆಂಟ್ ಅಫೇರ್ಸನ್ನು ಓದ್ಕೊಂಡ್ರೆ ಸುಮಾರು 70ರಿಂದ 75 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದಾಗುತ್ತೆ. ಹಾಗಾಗಿ ಈ ದಿನದ ತರಗತಿನಲ್ಲಿ ನಾನು ಕಡ್ಡಾಯವಾಗಿ PSI ಎಕ್ಸಾಮ್ಗೆ ಓದಲೇಬೇಕಾದ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ, ನೋಡ್ತಾ ಹೋಗಿ. ಅದರಲ್ಲಿ ಮೊದಲಿಗೆ ಇತಿಹಾಸದ ಬಗ್ಗೆ ಬಂದರೆ, ಸ್ನೇಹಿತರೆ, ಇತಿಹಾಸದಲ್ಲಿ ನೀವು ಕಡ್ಡಾಯವಾಗಿ ಕೆಲವೊಂದು ಟಾಪಿಕ್ಸ್ನ ಓದಲೇಬೇಕಾಗತ್ತೆ. ಅದನ್ನು ಏನ್ಷಿಯಂಟು, ಮಿಡಿವಲ್ಲು ಮತ್ತು ಮಾಡ್ರನ್ ಮೂರಕ್ಕೂ ಸೇರಿ ನಾನು ಒಂದು ಚಿಕ್ಕದಾಗಿ ಒಂದು ಸ್ಲೈಡನ್ನು ಮಾಡಿದ್ದೇನೆ. ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನೀವು ನೋಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಇನ್ನು ಇತಿಹಾಸದಲ್ಲಿ ಮೊದಲ ಚಾಪ್ಟರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆ ಸಿಂಧೂ ಬಯಲಿನ ನಾಗರಿಕತೆ ಬಂದರೆ ನೀವು ಎಲ್ಲ ಓದೋ ಅಗತ್ಯತೆ ಇಲ್ಲ. ಕೇವಲ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ನೀವು ಅದರ ಪ್ರಮುಖ ನಗರಗಳನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಪ್ರಮುಖ ನಗರಗಳು ಅವು ಎಲ್ಲಿದ್ವು, ಯಾವ ನದಿಯ ದಂಡೆ ಮೇಲಿತ್ತು, ಯಾರು ಅದನ್ನು ಉತ್ಖನನ ಮಾಡಿದ್ರು, ಅದರಲ್ಲಿ ಸಿಕ್ಕಂಥ ಅವಶೇಷಗಳ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಪ್ರಮುಖ ನಗರಗಳು ಅಂದರೆ ಯಾವ್ಯಾವುದು? ಹರಪ್ಪ ಇರ್ಬೋದು, ಮಹೆಂಜೋದಾರೋ ಇರ್ಬೋದು, ಕಾಲಿಬಂಗಾನ್ ಇರ್ಬೋದು. ಸುಮಾರು ಒಂದು 10ರಿಂದ 15 ನಗರಗಳು ಬರುತ್ತೆ. ಅಷ್ಟು ನಗರಗಳನ್ನು ನೋಡಿಕೊಂಡ್ರೆ, ಒಂದು ಕಡೆ ನೋಟ್ಸನ್ನು ಮಾಡಿಟ್ಕೊಂಡ್ರೆ ನಿಮಗೆ ಕಡ್ಡಾಯವಾಗಿ ಒಂದು ಕ್ವಶನ್ನು ನಿಮಗೆ ಬಂದೇ ಬರುತ್ತೆ. ಅದಾದ ನಂತರ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ನೋಡ್ಕೊಳ್ಳಿ. ಬೌದ್ಧ ಧರ್ಮ, ಅದರಲ್ಲಿ ಬುದ್ಧನ ತತ್ವಗಳು, ಬೌದ್ಧ ಸಾಹಿತ್ಯ, ತ್ರಿಪಿಟಕಗಳು, ಇತ್ಯಾದಿಗಳನ್ನು ನೀವು, ಬೌದ್ಧ ಸಮ್ಮೇಳನಗಳು ಇತ್ಯಾದಿಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಜೈನ ಧರ್ಮ, ಮಹಾವೀರನ ತತ್ವಗಳ ಬಗ್ಗೆ ನೋಡ್ಕೊಳ್ಳಿ. ಜೈನ ಸಮ್ಮೇಳನಗಳ ಬಗ್ಗೆ ನೋಡ್ಕೊಳ್ಳಿ. ಜೈನ ಧರ್ಮದಲ್ಲಿ ಏನು ಶ್ವೇತಾಂಬರ ಮತ್ತು ದಿಗಂಬರ ಅಂತ ಒಡಕುಂಟಾಗುತ್ತೆ, ಅದನ್ನು ನೋಡ್ಕೊಳ್ಳಿ. ಜೈನ ಸಾಹಿತ್ಯವನ್ನು ನೋಡ್ಕೊಳ್ಳಿ. ಅದಾದ ನಂತರ ನೀವು ನೋಡ್ಕೋಬೇಕಾದ ಪ್ರಮುಖ ಟಾಪಿಕ್ ಮಹಾಜನಪದಗಳು. ಮಹಾಜನಪದಾಸ್ ಅಂತ ಬರುತ್ತೆ. 16 ಮಹಾಜನಪದಗಳು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬರುತ್ತೆ. ಬುದ್ಧ ಮತ್ತು ಮಹಾವೀರನ ಕಾಲದಲ್ಲಿ ಬರುತ್ತೆ. ಆ 16 ಮಹಾಜನಪದಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ಆ ಮಹಾಜನಪದಗಳು ಎಲ್ಲಿತ್ತು, ಅವುಗಳ ರಾಜಧಾನಿ ಯಾವುದು, ಬುದ್ಧ ಮತ್ತು ಮಹಾವೀರನ ಕಾಲದಲ್ಲಿ ಅವನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಇಷ್ಟನ್ನ ನೋಡಿಕೊಂಡ್ರೆ ನಿಮಗೆ ಒಂದು ಕ್ವಶನ್ನು ಕಡ್ಡಾಯವಾಗಿ ಬರುತ್ತೆ. ಈಗ ಸ್ನೇಹಿತರೆ, ಮಹಾಜನಪದ ಯಾವ ರೀತಿ ಅಂತ ಅಂದರೆ, ಒಂದು ಎಕ್ಸಾಮಲ್ಲಿ ಮಹಾಜನಪದ ಕೇಳಿಲ್ಲ ಅಂದರೆ ಇನ್ನೊಂದು ಎಕ್ಸಾಮಲ್ಲಿ ಕಡ್ಡಾಯವಾಗಿ ಕೇಳ್ತಾರೆ ಮಹಾಜನಪದವನ್ನು. ಹಾಗಾಗಿ ಕಳೆದ 2-3 ಪರೀಕ್ಷೆಗಳಲ್ಲಿ ಮಹಾಜನಪದ ಕೇಳಿಲ್ಲ. ಹಾಗಾಗಿ ಮುಂದಿನ ಪರೀಕ್ಷೆಯಲ್ಲಿ ಮಹಾಜನಪದಗಳ ಬಗ್ಗೆ ಬರೋ ಸಂಭವ ಹೆಚ್ಚಿರುತ್ತೆ. ಅದೇ ರೀತಿ ಮೌರ್ಯರ ಬಗ್ಗೆ ನೋಡ್ಕೊಳ್ಳಿ. ಏಕೆಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಆಗಿದೆ. ಹಾಗಾಗಿ ಮೌರ್ಯರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಅಶೋಕನ ಬಗ್ಗೆ ನೋಡ್ಕೊಳ್ಳಿ. ಅಶೋಕನ ಕಳಿಂಗ ಯುದ್ಧ, ಅವನ ಬೌದ್ಧ ಧರ್ಮಕ್ಕೆ ಅಶೋಕನ ಕೊಡುಗೆ, ಮತ್ತು ಅಶೋಕ ದಮ್ಮನೀತಿ, ಅಶೋಕನ ಶಿಲಾಶಾಸನಗಳು, ಅಶೋಕನ ವಾಸ್ತುಶಿಲ್ಪಕ್ಕೆ ಅಶೋಕನ ಕೊಡುಗೆ, ಸ್ತೂಪಗಳ ಬಗ್ಗೆ, ಸ್ತಂಭಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ನಂತರ ಗುಪ್ತರ ಬಗ್ಗೆ ನೋಡ್ಕೊಳ್ಳಿ. ಮೌರ್ಯರ ನಂತರ ಪ್ರಾಚೀನ ಕಾಲದಲ್ಲಿ ಇನ್ನೊಂದು ಪ್ರಮುಖವಾದ ಸಂತತಿ ಗುಪ್ತ ಸಂತತಿ. ಅಲ್ಲದೆ ಗುಪ್ತರ ಸಂತತಿಯನ್ನು ವಾಸ್ತುಶಿಲ್ಪ ಮತ್ತು ಕಲೆ ವಾಸ್ತುಶಿಲ್ಪ ವಿಷಯದಲ್ಲಿ ಸುವರ್ಣಯುಗ ಅಂತ ಹೇಳಿ ಕರೀತಾರೆ. ಹಾಗಾಗಿ ಕಾಲ್ಡ್ ಆಸ್ ಕ್ಲಾಸಿಕಲ್ ಏಜ್ ಅಂತ ಕರೀತಾರೆ, ಅಥವಾ ಗೋಲ್ಡನ್ ಏಜ್ ಅಂತ ಕರೀತಾರೆ. ಅದರಿಂದ ಗುಪ್ತರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಷ್ಟನ್ನ ನೀವು ಏನ್ಷಿಯಂಟ್ ಇಂಡಿಯಾದಲ್ಲಿ ನೋಡ್ಕೊಳ್ಳಿ. ಇನ್ನು ಮಿಡಿವಲ್ ಇಂಡಿಯಾಕ್ಕೆ ಬಂದರೆ ದೆಹಲಿ ಸುಲ್ತಾನೇಟ್
ದೆಹಲಿ ಸಲ್ತನೇಟಿಗೆ ಬಂದಾಗ ಅಲ್ಲಿ ಅನೇಕ ರಾಜರು ಬರ್ತಾರೆ. ಎಲ್ಲ ದೆಹಲಿ ಸುಲ್ತಾನರು ನಮಗೆ ಮುಖ್ಯ ಅಲ್ಲ, ಸುಮಾರು 4ರಿಂದ 5 ದೆಹಲಿ ಸುಲ್ತಾನರು ಬರ್ತಾರೆ. ಯಾರ್ಯಾರು ಅಂತಂದ್ರೆ ಐಬಕ್ ಇರ್ಬೋದು, ಇಲ್ತಮಶ್ ಇರ್ಬೋದು, ಬಲ್ಬನ್ ಇರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು, ಮಹಮ್ಮದ್ ಬಿನ್ ತುಘಲಕ್ ಇರ್ಬೋದು, ಫಿರೋಜ್ ಶಾ ತುಘಲಕ್ ಇರ್ಬೋದು. ಈ 5 ದೆಹಲಿ ಸುಲ್ತಾನರನ್ನ ನೀವು ನೋಡ್ಕೊಳ್ಳೋದ್ರಲ್ಲಿ ನಿಮಗೆ ಕಡ್ಡಾಯವಾಗಿ ಕ್ವಶನ್ಸ್ನ ಕೇಳ್ತಾರೆ. ಅದರಲ್ಲಿ ಮುಖ್ಯರಾದವರು ನಮಗೆ ಬಲ್ಬನ್ ಮತ್ತು ಫಿರೋಜ್ ಶಾ ತುಘಲಕ್. ದೆಹಲಿ ಸುಲ್ತಾನರಲ್ಲಿ ಕ್ವಶನ್ ಏರಿಯಾ ಬಂದು ನಿಮಗೆ ಬಲ್ಬನ್ ಮತ್ತು ಫಿರೋಜ್ ಶಾ ತುಘಲಕ್ನ ಬಗ್ಗೆ ಕೇಳ್ತಾರೆ. ಒಂದ್ಸಲ ಬಲ್ಬನ್ ಬಗ್ಗೆ ಕೇಳಿದ್ರೆ ಇನ್ನೊಂದ್ಸಲ ಫಿರೋಜ್ ಶಾ ತುಘಲಕ್ ಬಗ್ಗೆ ಕೇಳ್ತಾರೆ. ಈ ಥರ ಇರುತ್ತೆ. ಕಡ್ಡಾಯವಾಗಿ ಒಂದು ಕ್ವಶನ್ ಇವರಿಬ್ಬರಲ್ಲಿ ಒಬ್ಬರ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಅವ್ರ ಬಗ್ಗೆ, ಅವ್ರ ಸಾಧನೆಗಳ ಬಗ್ಗೆ, ಅದರಲ್ಲೂ ಬಲ್ಬನ್ನ ಹೊಸ ರಾಜತ್ವ ನೀತಿಯ ಬಗ್ಗೆ ನೀವು ನೋಡ್ಕೊಳ್ಳಿ. ಸೊ ಫಿರೋಜ್ ಶಾ ತುಘಲಕ್ನ ಅವನ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನೋಡ್ಕೋಬೋದು, ಅವನ ವಾಸ್ತುಶಿಲ್ಪಕ್ಕೆ ಕೊಡುಗೆ ನೋಡ್ಕೋಬೋದು, ಅವನು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆನ ನೀವು ನೋಡ್ಕೋಬೋದಾಗಿರುತ್ತೆ. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡ್ಕೊಳ್ಳಿ. ವಿಜಯನಗರ ಎಂಪೈರ್. ಕರ್ನಾಟಕದ ಒಂದು ಪ್ರಮುಖ ರಾಜಮನೆತನ ವಿಜಯನಗರ. ಸೊ ವಿಜಯನಗರ ಅರಸರ ಬಗ್ಗೆ ನೋಡ್ಕೊಳ್ಳಿ. ಆ ವಿಜಯನಗರ ಅರಸರ ಕಾಲದಲ್ಲಿಗೆ ಬಂದ ವಿದೇಶಿಯರು, ಸೊ ನಿಕೋಲೋ ಡಿ ಕಾಂಟೆ ಇರ್ಬೋದು, ರಜಾಕ್ ಇರ್ಬೋದು, ನ್ಯೂನಿಜ್ ಇರ್ಬೋದು, ಬರ್ಬೋಸಾ ಇರ್ಬೋದು, ರಾಜರ ಬಗ್ಗೆ, ಅವರ ವಾಸ್ತುಶಿಲ್ಪ, ಕಲೆ, ಸಾಹಿತ್ಯಕ್ಕೆ ಕೊಡುಗೆನ ನೀವು ನೋಡಿಕೊಂಡ್ರೆ ಅದರಲ್ಲಿ ಒಂದು ಕ್ವಶನ್ ನಿಮಗೆ ಅಲ್ಲಿ ಬರುತ್ತೆ. ಸ್ನೇಹಿತರೆ, ಅದ್ರ ಜೊತೆಗೆ ವಿಜಯನಗರದ ನಂತರ ನೀವು ನೋಡ್ಕೋಬೇಕಾದ ಇನ್ನೊಂದು ಮನೆತನ ಬಹಮನಿ ಸಾಮ್ರಾಜ್ಯ ನೋಡ್ಕೊಳ್ಳಿ. ಆ ಬಹುಮನಿನಲ್ಲಿ ನೀವು ಮುಖ್ಯವಾಗಿ ಆದಿಲ್ ಶಾಹಿಗಳ ಬಗ್ಗೆ ನೋಡ್ಕೊಳ್ಳಿ. ಆದಿಲ್ ಶಾಹಿಗಳಲ್ಲಿ ನೀವು 2ನೇ ಇಬ್ರಾಹಿಂ ಆದಿಲ್ ಶಾಹನ ಬಗ್ಗೆ ನೋಡಿಕೊಂಡ್ರೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ನಿಮಗೆ ಬಹಮನಿನಲ್ಲಿ ಬರುತ್ತೆ. ಯಾಕಂದರೆ 2ನೇ ಇಬ್ರಾಹಿಂ ಆದಿಲ್ ಶಾಹನ ಜಗದ್ಗುರು ಬಾಷಾ ಅಂತ ಕರೀತಾರೆ. ಅಲ್ಲದೆ ಅವನು ಕಲೆ, ವಾಸ್ತುಶಿಲ್ಪಕ್ಕೆ ಅತೀ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಸೊ ಧಾರ್ಮಿಕ ನೀತಿಯಿಂದ ಪ್ರಸಿದ್ಧಿ ಪಡಿತಾನೆ ಇಬ್ರಾಹಿಂ ಆದಿಲ್ ಶಾ. ಹಾಗಾಗಿ ಅವನನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಘಲ್ರಲ್ಲಿ ನೀವು ಅಕ್ಬರ್, ಜಹಾಂಗೀರ್, ಶಾಜಹಾನನ ಬಗ್ಗೆ ನೀವು ನೋಡ್ಕೊಳ್ಳಿ. ಅಕ್ಬರ್ನ ನೋಡ್ಕೊಳ್ಳಿ, ಗ್ರೇಟ್ ಮುಘಲ್ ಕಿಂಗ್. ಅಕ್ಬರ್ನ ಸಾಧನೆಗಳು, ದಿಗ್ವಿಜಯಗಳ ಬಗ್ಗೆ ನೋಡ್ಕೊಳ್ಳಿ. ಸಾಹಿತ್ಯಕ್ಕೆ ಅಕ್ಬರ್ನ ಕೊಡುಗೆ, ಸಂಸ್ಕೃತಿಗೆ ಅಕ್ಬರ್ನ ಕೊಡುಗೆ, ಅಕ್ಬರ್ನ ಹೊಸ ಧರ್ಮ, ದೀನಿ, ಇಲಾಹಿ ಇತ್ಯಾದಿಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ಅದೇ ಥರ ಜಹಾಂಗೀರು ಕೂಡ ಇನ್ನೊಬ್ಬ ಪ್ರಖ್ಯಾತ ದೊರೆ. ಸೊ ಅವನು ಕೂಡ ಕಲೆಗೆ, ವಾಸ್ತುಶಿಲ್ಪಕ್ಕೆ ಅವನದೇ ಆದ ಕೊಡುಗೆಯನ್ನು ಕೊಡ್ತಾನೆ. ಹಾಗಾಗಿ ಚಿತ್ರಕಲೆಯ ವಿಷಯದಲ್ಲಿ ಜಹಾಂಗೀರನ ಕಾಲವನ್ನು ಸುವರ್ಣಯುಗ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅವನ ಬಗ್ಗೆ. ಅದೇ ರೀತಿ ಶಹಜಹಾನ್ ಕಾಲನೂ ಕೂಡ ವಾಸ್ತುಶಿಲ್ಪ ವಿಷಯದಲ್ಲಿ ಸುವರ್ಣಯುಗ ಅಂತ ಕರೀತಾರೆ. ಅವನ ಬಗ್ಗೆ ನೀವು ನೋಡ್ಕೊಳ್ಳಿ. ಅದಾದ ನಂತರ ನೀವು ಗಮನ ಹರಿಸ್ಬೇಕಾಗಿರೋದು ಭಕ್ತಿ ಚಳುವಳಿಗೆ. ಮಧ್ಯಯುಗಿನ ಕಾಲದಲ್ಲಿ ಭಕ್ತಿ ಚಳುವಳಿ ಆಗುತ್ತೆ, ಭಕ್ತಿ ಮೂವ್ಮೆಂಟ್ಸ್. ಅದರಲ್ಲಿ ನೀವು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಗುರು ನಾನಕ್ ಬಗ್ಗೆ, ಸೊ ಇವ್ರ ಬಗ್ಗೆ, ರಾಮಾನಂದರ ಬಗ್ಗೆ, ಚೈತನ್ಯ, ಮೀರಾಬಾಯಿ ಇತ್ಯಾದಿ ಭಕ್ತಿ ಸಂತರು ಬರ್ತಾರೆ. ಅವರು ಯಾವ್ಯಾವ ಕೃತಿಗಳನ್ನು ಬರೆದ್ರು, ಅವರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು, ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಅಲ್ಲಿ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟು ಇಷ್ಟು ನೀವು ಮಧ್ಯಯುಗಿನ ಕಾಲದಲ್ಲಿ ನೋಡ್ಕೊಳ್ಳಿ, ಸಾಕಾಗತ್ತೆ. ನೆಕ್ಸ್ಟು ಗವರ್ನರ್ ಜನರಲ್ ಆಳ್ವಿಕೆನಲ್ಲಿ ನೀವು ಬ್ರಿಟಿಷ್ ಗವರ್ನರ್ ಜನರಲ್ಗಳನ್ನ ನೋಡ್ಕೊಳ್ಳಿ. ಲಾರ್ಡ್ ವಾರನ್ ಹೇಸ್ಟಿಂಗ್ ಇರ್ಬೋದು, ಕಾರನ್ ವಾಲಿಸ್ ಇರ್ಬೋದು, ಡಾಲೌಸಿ ಇರ್ಬೋದು, ಲಾರ್ಡ್ ವಿಲಿಯಂ ಬೆಂಟಿಂಕ್ ಇರ್ಬೋದು, ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತರ್ತಾನೆ. ಅದೇ ಥರ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ತರ್ತಾನೆ. ಸೊ ಅವರ ಸಾಧನೆಗಳು, ಅವರ ಯುದ್ಧಗಳು, ಅದನ್ನು ನೀವು ನೋಡಿಕೊಂಡ್ರೆ ಕಡ್ಡಾಯವಾಗಿ ನಿಮಗೆ ಒಂದು ಪ್ರಶ್ನೆ ಅಲ್ಲಿಂದ ನಿಮಗೆ ಬರುತ್ತೆ. ನೆಕ್ಸ್ಟು 857ರ ದಂಗೆ ಬಗ್ಗೆ ಕಡ್ಡಾಯವಾಗಿ ಇದು ಕ್ವಶನ್ ಏರಿಯಾ. ಕಳೆದ 1 ವರ್ಷದಿಂದ ಯಾವುದೇ ಪತ್ರಿಕೆನಲ್ಲೂ ಇದ್ರ ಬಗ್ಗೆ ಕ್ವಶನ್ ಆಗಿಲ್ಲ. ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ 857ರ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಮರದ ಬಗ್ಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಎಲ್ಲಾನು ಬೇಕಾಗಿಲ್ಲ ನಿಮಗೆ. ದಂಗೆಯ ಪ್ರಮುಖ ಸ್ಥಳಗಳನ್ನು ನೋಡ್ಕೊಳ್ಳಿ, ದಂಗೆ ಅಲ್ಲಿ ಯಾರು ಎದ್ರು ಅಂತ ನೋಡ್ಕೊಳ್ಳಿ, ಯಾವ ರೀತಿ ಬ್ರಿಟಿಷರು ದಮನ ಮಾಡಿದ್ರು ಅಂತ ನೋಡ್ಕೊಳ್ಳಿ. ಮೇನ್
ರಿವೋಲ್ಟ್ ಸೆಂಟರ್ಸ್ ಅಷ್ಟನ್ನ ನೋಡಿಕೊಂಡ್ರೆ ಸಾಕು ನೀವು. ಸೊ 857 ಆಗುತ್ತೆ. ಇನ್ನು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ 19ನೇ ಶತಮಾನದಲ್ಲಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಬಗ್ಗೆ ನೋಡ್ಕೊಳ್ಳಿ. ಆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂದರೆ ಬ್ರಹ್ಮ ಸಮಾಜ ಇರ್ಬೋದು, ಆರ್ಯ ಸಮಾಜ ಇರ್ಬೋದು, ರಾಮಕೃಷ್ಣ ಮಿಷನ್ ಇರ್ಬೋದು, ಪ್ರಾರ್ಥನಾ ಸಮಾಜ ಇರ್ಬೋದು. ಆ ಸುಧಾರಕರು ಏನು ಬರ್ತಾರೆ, ರಾಮ್ ಮೋಹನ್ ರಾಯ್, ಸ್ವಾಮಿ ದಯಾನಂದ ಸರಸ್ವತಿ ಅವರ ಸಾಧನೆಗಳು, ಆಮೇಲೆ ಆ ಸುಧಾರಕರು ಯಾವ ರೀತಿ ಸಮಾಜವನ್ನು ಸುಧಾರಣೆ ಮಾಡಿದ್ರು ಅದನ್ನು ನೀವು ನೋಡ್ಕೊಳ್ಳಿ. ಅಷ್ಟನ್ನ ನೋಡಿಕೊಂಡ್ರೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ನಿಮಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಏನು 19ನೇ ಶತಮಾನದಲ್ಲಾಗುತ್ತೆ ಅದ್ರ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಗಾಂಧಿಯರ ಸ್ವಾತಂತ್ರ್ಯ ಚಳುವಳಿಗೆ ಬಂದರೆ, ಗಾಂಧಿ ಯುಗಕ್ಕೆ ಬಂದರೆ ಅಲ್ಲಿ ನಿಮಗೆ ಕ್ವಶನ್ಸ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಓಕೆ, ಕಾಂಗ್ರೆಸ್ನ ಅಧಿವೇಶನಗಳನ್ನು ನೋಡ್ಕೊಳ್ಳಿ, ಎಲ್ಲೆಲ್ಲಿ ಕಾಂಗ್ರೆಸ್ನ ಅಧಿವೇಶನಗಳನ್ನು ನಡೀತು ಅಂತ ಹೇಳಿ. ನೆಕ್ಸ್ಟು ಅದಾದ ನಂತರ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗಾಂಧೀಜಿಯವರು 1920ರಿಂದ 22ವರೆಗೂ ನಡೆಯುತ್ತೆ ಅಸಹಕಾರ ಚಳುವಳಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಈಗ 1920ರಲ್ಲಿ ಪ್ರಾರಂಭ ಆಗುತ್ತೆ, ಈಗ 2021ರಲ್ಲಿ ಇದ್ದೀವಿ. ಅಂದರೆ ಅಸಹಕಾರ ಚಳುವಳಿ ಪ್ರಾರಂಭ ಆಗಿ 100 ವರ್ಷ ಆಗಿದೆ, 101ನೇ ವರ್ಷ ಆಗಿದೆ, ಇದು ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಕೇಳೋ ಸಂಭವ ಇರುತ್ತೆ. ಹಾಗಾಗಿ ಫೆಬ್ರವರಿ 5ನೇ ತಾರೀಕು ಅಲ್ಲಿ ಏನಾಗುತ್ತೆ, 1922 ಚೌರಿ ಚೌರ ಘಟನೆ ಆಗುತ್ತೆ. ಮುಂದಿನ ವರ್ಷಕ್ಕೆ ಚೌರಿ ಚೌರ ಘಟನೆಯಾಗಿ 100 ವರ್ಷ ಆಗುತ್ತೆ. ಹಾಗಾಗಿ ನಿಮಗೆ ಕೇಳೋ ಸಂಭವ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ಅದೇ ರೀತಿ ದಂಡಿ ಮಾರ್ಚ್ ಅಥವಾ ಕಾನೂನು ಭಂಗ ಚಳುವಳಿ, ಅದನ್ನು ಮೊನ್ನೆ ಪ್ರಧಾನಿಯವರು ಗುಜರಾತಲ್ಲಿ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜಿಸಿದ್ರು ದಂಡಿ ಮಾರ್ಚ್ ಬಗ್ಗೆ. ಹಾಗಾಗಿ ನಿಮಗೆ ಕೇಳೋ ಸಂಭವ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ಅದೇ ಥರ ಕ್ವಿಟ್ ಇಂಡಿಯಾ ಚಳುವಳಿನ ನೋಡ್ಕೊಳ್ಳಿ. ಅದೇ ಥರ ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆಗಳು, INA, ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ, ಅದ್ರ ಬಗ್ಗೆನ ಕ್ವಶನ್ಸನ್ನು ನೋಡ್ಕೊಳ್ಳಿ. ಅವರು ಫಸ್ಟ್ ಪ್ರಾವಿನ್ಷಿಯಲ್ ಗೌರ್ನಮೆಂಟನ್ನು ಸ್ಥಾಪನೆ ಮಾಡ್ತಾರೆ ಸಿಂಗಾಪುರಲ್ಲಿ ಅಕ್ಟೋಬರ್ 21, 1943. ಅದ್ರ ಬಗ್ಗೆನ ನೀವು ನೋಡ್ಕೊಳ್ಳಿ. ಸ್ನೇಹಿತರೆ, ಎಂಟೈರ್ ಹಿಸ್ಟ್ರಿ ಟಾಪಿಕ್ಸ್ ನಾನು ಏನು ಹೇಳಿದ್ದೀನಿ ಇಷ್ಟನ್ನು ನೋಡ್ಕೊಳ್ಳೋದಕ್ಕೆ ಜಸ್ಟ್ ನಿಮಗೆ 3ರಿಂದ 4 ದಿವಸ ಸಾಕು. ಜಸ್ಟ್ 3ರಿಂದ 4 ದಿವಸದಲ್ಲಿ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡ್ಬೋದು. ಸೊ ಎಲ್ಲ ಓದೋ ಅಗತ್ಯತೆ ಇಲ್ಲ, ಏನು ಓದಬೇಕು ಅಂತ ಮೊದಲು ನಮಗೆ ಗೊತ್ತಾಗಬೇಕಾಗತ್ತೆ. ಹಾಗಾಗಿ 3ರಿಂದ 4 ದಿವಸ ಸಾಕಾಗುತ್ತೆ. ನಿಮಗೆ ಇದೇ ಟಾಪಿಕ್ಸ್ ಅಲ್ಲ, ಎಲ್ಲ ಟಾಪಿಕ್ಸ್ ಮೇಲೆ ನಿಮಗೆ ಏನಾದರೂ ಮೆಟೀರಿಯಲ್ ಬೇಕಾದರೆ, ನೋಟ್ಸ್ ಬೇಕಾದರೆ ಅಥವಾ ತರಬೇತಿ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಆಜಾದ್ ICS ಅಕಾಡೆಮಿಯನ್ನು ನೀವು ಸಂಪರ್ಕಿಸಿದ್ರೆ ನಾವು ನಿಮಗೆ ಅದ್ರ ಬಗ್ಗೆ ಮೆಟೀರಿಯಲ್ನ ಅಥವಾ ಇತ್ಯಾದಿಗಳನ್ನು ನಾವು ಒದಗಿಸ್ತೇವೆ. ಇನ್ನು ಎಕಾನಮಿಗೆ ಬಂದರೆ ಇದರಲ್ಲಿ ನೀವು ನೋಡ್ಕೋಬೇಕಾಗಿರುವ ಪ್ರಮುಖ ವಿಷಯಗಳು ಟಾಪಿಕ್ಸ್ ಯಾವ್ಯಾವುದು ಅಂತಂದರೆ 5 ಇಯರ್ ಪ್ಲ್ಯಾನ್ಸನ್ನು ನೋಡ್ಕೋಬೇಕು. ಏನು 12 5 ಇಯರ್ ಪ್ಲ್ಯಾನ್ಸ್ ಆಗುತ್ತೆ, 12 5 ಇಯರ್ ಪ್ಲ್ಯಾನ್ಸ್ ಯಾವ 5 ಇಯರ್ ಪ್ಲ್ಯಾನ್ ಕಾಲನ ನೋಡ್ಕೊಳ್ಳಿ. ಮೇಯ್ನು ಎಲ್ಲಿಂದ ಯಾವಾಗ ಪ್ರಾರಂಭ ಆಯಿತು, ಅದರಲ್ಲಿ ಗುರಿ ಯಾವ ಥರ ಇತ್ತು, ಉದ್ದೇಶ ಯಾವ ಥರ ಇತ್ತು, ಅಚೀವ್ಮೆಂಟ್ ಏನು ಮಾಡಿದ್ರು, ಅದಕ್ಕೆ ಮೊದಲನೇ 5 ಇಯರ್ ಪ್ಲ್ಯಾನ್ ಏನಕ್ಕೆ ಪ್ರಾಮುಖ್ಯತೆ ಕೊಡ್ತು, ಎರಡನೇ 5 ಇಯರ್ ಪ್ಲ್ಯಾನ್ ಏನಕ್ಕೆ ಪ್ರಾಮುಖ್ಯತೆ ಕೊಡ್ತು, ಜಸ್ಟ್ ಮೇಲೆ ನೋಡಿಕೊಂಡ್ರು ಸಾಕಾಗುತ್ತೆ, ನಿಮಗೆ ಅದು ಸಾಕಾಗುತ್ತೆ. ಅದಾದ ನಂತರ ನ್ಯೂ ಎಕನಾಮಿಕ್ ಪಾಲಿಸಿ 1991, ಹೊಸ ಆರ್ಥಿಕ ನೀತಿ ತರ್ತಾರೆ 1991ಅಲ್ಲಿ, ಅದನ್ನು ನೋಡ್ಕೊಳ್ಳಿ. ಅಲ್ಲಿ LPG ಅಂತ ಬರುತ್ತೆ, ಲಿಬರಲೈಸೇಷನ್, ಪ್ರೈವಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳಿ ಆ 3. ಸೊ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಬರುತ್ತೆ. ಆ 3ನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಅದಲ್ಲದೆ ಸೆನ್ಸಸ್ ಬಗ್ಗೆ ನೋಡಿ. ಸೆನ್ಸಸ್ಸು 2021ರಲ್ಲಿ ಈ ವರ್ಷ ಸೆನ್ಸಸ್ಸನ್ನು ನಡೆಯುತ್ತೆ. ಯಾಕೆಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಸೆನ್ಸಸ್ ನಡೆಯುತ್ತೆ. 2011ರಲ್ಲಿ ನಡೆದಿತ್ತು, ಈಗ 2021ರಲ್ಲಿ ನಡೆಯುತ್ತೆ. ಹಾಗಾಗಿ 2 ಸೆನ್ಸಸ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. 2011ರಲ್ಲಿ ಯಾವ ಥರ ಇತ್ತು, 2021ರಲ್ಲಿ ಏನು ಬದಲಾವಣೆ ಆಗಿದೆ. ಫಾರ್ ಎಕ್ಸಾಂಪಲ್ 2011 ಸೆನ್ಸಸ್ ಪ್ರಕಾರ ಜನಸಂಖ್ಯೆ ಯಾವ ಥರ ಇತ್ತು, 2021ರಲ್ಲಿ ಎಷ್ಟಾಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಮಹಿಳಾ ಜನಸಂಖ್ಯೆ ಇರ್ಬೋದು, ಶಿಕ್ಷಣ ಇರ್ಬೋದು, ಪ್ರತಿಯೊಂದು ಚಿಕ್ಕ ಮಕ್ಕಳು ಇರ್ಬೋದು, 0 to 6 years ಇರ್ಬೋದು, 60 ವರ್ಷದವ್ರು ಇರ್ಬೋದು. ಸೊ ಅದನ್ನು ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತಾರೆ. ಸೊ ಅದನ್ನು ನೀವು ಸೆನ್ಸಸ್ ಬಗ್ಗೆ ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ 2021ರಲ್ಲಿ ಸೆನ್ಸಸ್ ನಡೆಯೋ ಸಾಧ್ಯತೆ ಇರೋದ್ರಿಂದ ಕೇಳ್ತಾನೆ.
ಬ್ಯಾಂಕಿಂಗ್ ಸೆಕ್ಟರಿಗೆ ಬಂದರೆ RBIನ ನೋಡ್ಕೊಳ್ಳಿ. RBI ಅದರ ಸ್ಥಾಪನೆ, ಅದರ ಕರ್ತವ್ಯಗಳು, ಯಾವ ನೋಟ್ಸನ್ನ ಪ್ರಿಂಟ್ ಮಾಡುತ್ತೆ, ಸೊ ಇತ್ಯಾದಿಗಳನ್ನ ನೋಡ್ಕೊಳ್ಳಿ. ಅದೇ ಥರ ಕಮರ್ಷಿಯಲ್ ಬ್ಯಾಂಕ್ಸ್ನ ನೋಡ್ಕೊಳ್ಳಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನ ನೋಡ್ಕೊಳ್ಳಿ, RRBs ರೀಜನಲ್ ರೂರಲ್ ಬ್ಯಾಂಕ್ಸ್ನ ನೋಡ್ಕೊಳ್ಳಿ, ಎಷ್ಟಿದ್ದಾವೆ, ಅದರ ಕರ್ತವ್ಯಗಳೇನು ಅಂತ ನೋಡ್ಕೊಳ್ಳಿ. ಸೊ ಬ್ಯಾಂಕ್ ರೇಟ್, ಬ್ಯಾಂಕ್ ದರ, ರೆಪೋ ದರ, CRR ಕ್ಯಾಶ್ ರಿಸರ್ವ್ ರೇಷಿಯೋ, SLRನ ನೋಡ್ಕೊಳ್ಳಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಣಕಾಸು ಸಂಸ್ಥೆಗಳನ್ನ ನೋಡ್ಕೊಳ್ಳಿ. ಅಂದರೆ ನಬಾರ್ಡ್ ಇರ್ಬೋದು, CDB ಇರ್ಬೋದು, ಸೊ ಇತ್ಯಾದಿ ಹಣಕಾಸು ಸಂಸ್ಥೆಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಇತ್ತೀಚಿನ ಆರ್ಥಿಕ ವರದಿಗಳನ್ನ ನೋಡ್ಕೊಳ್ಳಿ, ರೀಸೆಂಟ್ ಎಕನಾಮಿಕ್ ರಿಪೋರ್ಟ್ಸ್ ನೋಡ್ಕೊಳ್ಳಿ. WEF ಅಂತ ಬರುತ್ತೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಇರ್ಬೋದು, ಹಂಗರ್ ಇಂಡೆಕ್ಸ್ ಇರ್ಬೋದು, ಪಾವರ್ಟಿ ಇಂಡೆಕ್ಸ್ ಇರ್ಬೋದು, ಓಕೆ ಇತ್ಯಾದಿ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ರೆವಲ್ಯೂಷನ್ಸನ್ನು ನೋಡ್ಕೊಳ್ಳಿ. ಕ್ರಾಂತಿಗಳು ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಗ್ರೀನ್ ರೆವಲ್ಯೂಷನ್ ಅಂದರೆ ಏನು, ಯಾರಾದರೂ, ಯಾವಾಗ ಪ್ರಾರಂಭ ಆಯಿತು, ಗ್ರೀನ್ ರೆವಲ್ಯೂಷನ್ ಏನಕ್ಕೆ ಹೇಳುತ್ತೆ, ಸೊ ಅದು ವೈಟ್ ರೆವಲ್ಯೂಷನ್, ಶ್ವೇತ ಕ್ರಾಂತಿ, ಯೆಲ್ಲೋ ರೆವಲ್ಯೂಷನ್, ಸೊ ಇತ್ಯಾದಿ ರೆವಲ್ಯೂಷನ್ಸ್ಗಳು ಬರುತ್ತೆ. ಯಾವ್ಯಾವ ವಲಯಕ್ಕೆ ಸಂಬಂಧಪಟ್ಟಿದ್ದಾವೆ, ಯಾರು ಸ್ಥಾಪನೆ ಮಾಡಿದ್ರು ಅಥವಾ ಯಾರು ಪ್ರಾರಂಭ ಮಾಡಿದ್ರು ಇತ್ಯಾದಿಗಳನ್ನ ನೀವು ನೋಡ್ಕೊಳ್ಳಿ. ಸೆಕ್ಟರ್ಸ್ 3 ವಲಯಗಳು ಬರುತ್ತೆ. ಆ 3 ವಲಯಗಳಲ್ಲಿ ಅಗ್ರಿಕಲ್ಚರು, ಇಂಡಸ್ಟ್ರೀಸ್, ಸರ್ವಿಸ್, ಕೃಷಿ ವಲಯನ ನೀವು ನೋಡ್ಕೋಬೇಕಾಗತ್ತೆ. ಕೃಷಿಯಲ್ಲಿ ಬಂದಿರೋ ಸ್ಕೀಮ್ಸನ್ನ ನೋಡ್ಕೊಳ್ಳಿ. ಆಮೇಲೆ ಇತ್ತೀಚೆಗೆ ಏನು ಕೃಷಿ ಕಾಯ್ದೆಗಳು ಬರ್ತವೆ ಅದನ್ನು ನೋಡ್ಕೊಳ್ಳಿ. MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ನೋಡ್ಕೊಳ್ಳಿ. ಇಂಡಸ್ಟ್ರೀಸ್ನ ನೋಡ್ಕೊಳ್ಳಿ, ಅದರಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ನ ನೋಡ್ಕೊಳ್ಳಿ. ಓಕೆ, ಸೊ ಯಾವ್ಯಾವ ಇಂಡಸ್ಟ್ರೀಸು, ಅದರ ಕೊಡುಗೆ ಏನು GDPಗೆ, ಅದನ್ನು ನೋಡ್ಕೊಳ್ಳಿ. ಸರ್ವಿಸ್ ಸೆಕ್ಟರ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್, ಇದು ಕಡ್ಡಾಯವಾಗಿ ಬರುವಂಥ ಏರಿಯಾ. ಇಂಪಾರ್ಟೆಂಟ್ ಆರ್ಗನೈಸೇಷನ್, ಪ್ರಮುಖ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು, ಅದರ ಕಾರ್ಯಗಳೇನು, ಅದು ಏನೇನಕ್ಕೆ, ಅದರ ರೋಲ್ ಏನು, ಪಾತ್ರ ಏನು. ಅದೇ ಥರ ಯುನೈಟೆಡ್ ನೇಷನ್ಸು ಎಲ್ಲಿ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿ ಯಾವುದು, ಎಷ್ಟು ರಾಜ್ಯಗಳು, ಸದಸ್ಯರತ್ವ ರಾಜ್ಯಗಳಿದ್ದಾವೆ, ಅದರಿಂದ ಭಾರತಕ್ಕೆ ಏನು ಅನುಕೂಲ ಅನಾನುಕೂಲ, UNO ವಿಂಗ್ಸು ಅಂಗಗಳು ಬರ್ತವೆ ಅದರವು, IMF, ಓಕೆ ಮಾನಿಟರಿ ಫಂಡ್ದು, ಸಾರ್ಕ್, ASEAN ಯಾವಾಗ ಸ್ಥಾಪನೆ ಆಯಿತು ನೋಡಿ, WTO ಅದರ ರೋಲ್ ಏನು, NAM ನಾನ್ ಅಲೈನ್ಡ್ ಮೂವ್ಮೆಂಟ್, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಬ್ರಿಕ್ಸು, IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಎಲ್ಲಿ ಸ್ಥಾಪನೆ ಆಯಿತು, ಅದರ ಕರ್ತವ್ಯಗಳೇನು, NSG, ಸೊ ಇತ್ಯಾದಿ ಸಂಸ್ಥೆಗಳು ಬರ್ತವೆ. ಇದನ್ನೆಲ್ಲ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಇವು ಕಡ್ಡಾಯವಾಗಿ ಎಲ್ಲ ಪರೀಕ್ಷೆಗಳಿಗೂ ಬರುವಂಥವು. ಸೊ ಹಾಗಾಗಿ ಇವನ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಕೀಮ್ಸು, ಯೋಜನೆಗಳು. ಸೊ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದ ಯೋಜನೆಗಳ ಬಗ್ಗೆ ನೀವು ನೋಡ್ಕೊಳ್ಳಿ, ಸಾಕಾಗತ್ತೆ. ನೆಕ್ಸ್ಟ್ ಪೊಲಿಟಿಗೆ ಬಂದರೆ, ಸಂವಿಧಾನಕ್ಕೆ ಬಂದರೆ ಅಥವಾ ಕಾನ್ಸ್ಟಿಟ್ಯೂಷನಿಗೆ ಬಂದರೆ, ಅದರಲ್ಲಿ ನೀವು ಕಡ್ಡಾಯವಾಗಿ ಓದಬೇಕಾಗಿರೋ ಟಾಪಿಕ್ಸ್ಗಳಿಷ್ಟೇ. ಆ್ಯಕ್ಟ್ಸ್ಗಳನ್ನ ನೋಡ್ಕೊಳ್ಳಿ, ಕಾಯ್ದೆಗಳು ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್ ರೆಗ್ಯುಲೇಟಿಂಗ್ ಆ್ಯಕ್ಟು, ಪಿಟ್ಸ್ ಇಂಡಿಯಾ ಆ್ಯಕ್ಟು, ಚಾರ್ಟರ್ ಆ್ಯಕ್ಟು, ಚಾರ್ಟರ್ ಕಾಯ್ದೆಗಳು, 813ರ ಚಾರ್ಟರ್ ಕಾಯ್ದೆ, 33, 53ರ ಚಾರ್ಟರ್ ಕಾಯ್ದೆ, ಅದನ್ನು ನೋಡ್ಕೊಳ್ಳಿ. ಅದೇ ಥರ 858ರ ಕಾಯ್ದೆ, 861ರ ಕಾಯ್ದೆ, 1909 ಮಾರ್ಲೆಮೆಂಟೋ ರಿಫಾರ್ಮ್ಸ್, 1919 ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್, 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಈ ಎಲ್ಲ ಆ್ಯಕ್ಟ್ಗಳನ್ನ ನೀವು ನೋಡಿಕೊಂಡೆ ಅದರಲ್ಲಿ ನಿಮಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಈ ಏರಿಯಾದಲ್ಲಿ. ಅದಲ್ಲದೆ ನೆಕ್ಸ್ಟ್ ಆರ್ಟಿಕಲ್ಸ್ನ ನೋಡ್ಕೊಳ್ಳಿ. ಆರ್ಟಿಕಲ್ಸ್ 1 to 51 ನೋಡ್ಕೊಳ್ಳಿ. ಕಡ್ಡಾಯವಾಗಿ ಎಲ್ಲ ಆರ್ಟಿಕಲ್ಸ್ನ ನೀವು ಮನನ ಮಾಡ್ಕೊಳ್ಳಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. 1 to 51 ಎಲ್ಲ ಎಕ್ಸಾಮ್ಸ್ಗೂ ಇದು ಹೆಲ್ಪ್ ಆಗುತ್ತೆ ನಿಮಗೆ. 51A ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಬರುತ್ತೆ, ಅಲ್ಲಿವರೆಗೂ ನೀವು ನೋಡಿಕೊಂಡ್ರೆ ಸುಮಾರು ಈ ಏರಿಯಾದಲ್ಲೇ ನೀವು 3ರಿಂದ 4 ಕ್ವಶನ್ಸ್ಗೆ ಆನ್ಸರ್ನ ಮಾಡ್ಬೋದು. 1 to 51. ನೆಕ್ಸ್ಟ್ ಪ್ರಿಯಂಬಲ್, ಪ್ರಸ್ತಾವನೆ ಬಗ್ಗೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನೋಡ್ಕೊಳ್ಳಿ, ಎಲ್ಲ ಬೇಕಾಗಿಲ್ಲ, ಕೆಲವು ಆರ್ಟಿಕಲ್ಸ್ನ ನೋಡ್ಕೊಳ್ಳಿ. ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂದರೆ ಯಾವುದು ಬರುತ್ತೆ, ಫೈನಾನ್ಸ್ ಕಮಿಷನ್ ಎಷ್ಟು, ಈ ಥರ ಪ್ರಮುಖವಾದ ಆರ್ಟಿಕಲ್ಸ್ನ ವಿಧಿಗಳನ್ನು ನೋಡ್ಕೊಳ್ಳಿ.
ಅಮೆಂಡ್ಮೆಂಟ್ಸ್ನ ನೋಡ್ಕೊಳ್ಳಿ, ತಿದ್ದುಪಡಿಗಳನ್ನ ನೋಡ್ಕೊಳ್ಳಿ. ಅದರಲ್ಲೂ ಪ್ರಮುಖವಾಗಿ ರೀಸೆಂಟ್ ಅಮೆಂಡ್ಮೆಂಟ್ಸ್ನ ನೋಡ್ಕೊಳ್ಳಿ. ಸೊ ಬಿಲ್ಗಳನ್ನು ನೋಡ್ಕೊಳ್ಳಿ, ಅಮೆಂಡ್ಮೆಂಟ್ ಬಿಲ್ಸ್ ಮಸೂದೆಗಳನ್ನು ನೀವು ನೋಡ್ಕೊಳ್ಳಿ, ಕಾಯ್ದೆಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಲೀಸ್ಟ್ ನೋಡಿ, ಲೀಸ್ಟ್ ಆಫ್ ಪ್ರೆಸಿಡೆಂಟ್ಸ್ನ ನೋಡ್ಕೊಳ್ಳಿ. ಪ್ರೆಸಿಡೆಂಟ್ ಎಲ್ಲರ ಬಗ್ಗೆ ಬೇಕಾಗಿಲ್ಲ, ಬಟ್ ಯಾವ ಪ್ರೆಸಿಡೆಂಟ್ ಆದಮೇಲೆ ಯಾರು ಬಂದರು, ರಾಜೇಂದ್ರ ಪ್ರಸಾದ್ ಆದಮೇಲೆ ಯಾರು ಬಂದರು, ಅವರಾದ್ಮೇಲೆ ಇನ್ನೊಬ್ರು ಯಾರು ಬಂದರು, ಈ ಆರ್ಡರಲ್ಲಿ ಏನು ಕೇಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ PSI ಎಕ್ಸಾಮ್ಗೆ. ಅದೇ ಥರ ವೈಸ್ ಪ್ರೆಸಿಡೆಂಟ್ ಲೀಸ್ಟ್, ಯಾರಾದ್ಮೇಲೆ ಯಾರ್ಯಾರು ವೈಸ್ ಪ್ರೆಸಿಡೆಂಟ್ ಬಂದರು. ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ಸ್, ಪ್ರಧಾನಮಂತ್ರಿಗಳು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ಸ್ ಬಗ್ಗೆ. ಸೊ CM ಆಫ್ ಕರ್ನಾಟಕದ CMಗಳ ಬಗ್ಗೆ ಆರ್ಡರಲ್ಲಿ ನೋಡ್ಕೊಳ್ಳಿ. ಡೆಪ್ಯೂಟಿ CMs ಇನ್ ಕರ್ನಾಟಕ, ಉಪಮುಖ್ಯಮಂತ್ರಿಗಳ ಬಗ್ಗೆ ನೋಡ್ಕೊಳ್ಳಿ. ಸ್ಪೀಕರ್ಸ್ ಆಫ್ ಲೋಕಸಭಾ ಕರ್ನಾಟಕದ ಸ್ಪೀಕರ್ಸು, ಲೋಕಸಭೆಯ ಸ್ಪೀಕರ್ಸ್ನ ನೋಡ್ಕೊಳ್ಳಿ. ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ನ ಲೀಸ್ಟ್ಗಳನ್ನ ನೋಡ್ಕೊಳ್ಳಿ. ಇಷ್ಟನ್ನ ನೀವು ನೋಡ್ಕೊಳ್ಳಿ, ಸಾಕಾಗುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕ ಸಂಸ್ಥೆಗಳಿಗೆ ಬಂದರೆ ಅಟಾರ್ನಿ ಜನರಲ್ ನೋಡ್ಕೊಳ್ಳಿ, ಅದ್ರ ವಿಧಿನ ನೋಡ್ಕೊಳ್ಳಿ, ಅವ್ರ ಕರ್ತವ್ಯಗಳನ್ನ ನೋಡ್ಕೊಳ್ಳಿ, ಲೀಸ್ಟನ್ನ ನೋಡ್ಕೊಳ್ಳಿ, ಈಗ ಯಾರಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಅಡ್ವೊಕೇಟ್ ಜನರಲ್ನ ನೋಡ್ಕೊಳ್ಳಿ, UPSC ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ನೋಡ್ಕೊಳ್ಳಿ, ಆರ್ಟಿಕಲ್ಸ್ನ ನೋಡ್ಕೊಳ್ಳಿ, ಫಿನಾನ್ಸ್ ಕಮಿಷನನ್ನು ನೋಡ್ಕೊಳ್ಳಿ, ಅದರ ವಿಧಿ ಎಷ್ಟು, ಅದರ ಕರ್ತವ್ಯಗಳೇನು, ಈಗ ಯಾವ ಫಿನಾನ್ಸ್ ಕಮಿಷನ್ ಇದೆ, ಅದರ ಚೇರ್ಮನ್ ಯಾರು, ಎಲೆಕ್ಷನ್ ಕಮಿಷನನ್ನು ನೋಡ್ಕೊಳ್ಳಿ. ಈಗ ಎಲ್ಲ ಕಡೆ ಎಲೆಕ್ಷನ್ ನಡೆಯೋ ಸಂಭವ ಇರೋದ್ರಿಂದ ಕೇಳೋ ಸಾಧ್ಯತೆ ಜಾಸ್ತಿ. ಅದೇ ಥರ ಕ್ಯಾಗ್, ಓಕೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ನ ನೋಡ್ಕೊಳ್ಳಿ, ಈಗ ಯಾರಿದ್ದಾರೆ ನೋಡ್ಕೊಳ್ಳಿ, ಮೊದಲು ಯಾರಿದ್ರು ನೋಡ್ಕೊಳ್ಳಿ. ಅದೇ ಥರ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC ಕಮಿಷನನ್ನು ನೋಡ್ಕೊಳ್ಳಿ, ಈಗ ಯಾರಿದ್ದಾರೆ ಚೇರ್ಮನ್ ನೋಡ್ಕೊಳ್ಳಿ, ಯಾವ ವಿಧಿ ನೋಡ್ಕೊಳ್ಳಿ. ಕಮಿಷನ್ ಫಾರ್ SC ST, ಸೊ ಅವರ ಕರ್ತವ್ಯಗಳನ್ನ ನೋಡ್ಕೊಳ್ಳಿ, ಆರ್ಟಿಕಲ್ಸ್ನ ನೋಡ್ಕೊಳ್ಳಿ, ಈಗ ಯಾರಿದ್ದಾರೆ ನೋಡ್ಕೊಳ್ಳಿ. ಅದರ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಭಾಷಿಕ ಅಲ್ಪಸಂಖ್ಯಾತರಿಗೆ ಏನು ವಿಶೇಷ ಅಧಿಕಾರಿ ನೇಮಕ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಇವನ್ನೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕ ಸಂಸ್ಥೆಗಳು ಅಂತ ಕರೀತಾರೆ. ಇಷ್ಟನ್ನ ನೋಡಿಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಒಂದು 2 ರಿಂದ 3 ಕ್ವಶನ್ ಬರೋ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸೊ ಅಸಂವಿಧಾನಿಕ ಸಂಸ್ಥೆಗಳು ಅಥವಾ ಸಂವಿಧಾನೇತರ ಸಂಸ್ಥೆಗಳು ಅಂತ ಕರೀತಾರೆ, NDC. ಸೊ ನ್ಯಾಷನಲ್ ಡೆವಲಪ್ಮೆಂಟಲ್ ಕೌನ್ಸಿಲ್ ಯಾವಾಗ ಪ್ರಾರಂಭ ಆಯಿತು, ಅದರ ಕರ್ತವ್ಯಗಳೇನು ನೋಡ್ಕೊಳ್ಳಿ. ಪ್ಲಾನಿಂಗ್ ಕಮಿಷನನ್ನು ನೋಡ್ಕೊಳ್ಳಿ, ಯಾವಾಗ ಪ್ರಾರಂಭ ಆಯಿತು ಅಂತ. ಈಗ ಪ್ಲಾನಿಂಗ್ ಕಮಿಷನ್ ಇಲ್ಲ, ನೀತಿ ಆಯೋಗ್ ಬಂದಿದೆ, ಅದನ್ನು ನೋಡ್ಕೊಳ್ಳಿ. ಅದ್ರ ಚೇರ್ಮನ್ನ ನೋಡ್ಕೊಳ್ಳಿ, ಅದ್ರ ಕರ್ತವ್ಯಗಳನ್ನ ನೋಡ್ಕೊಳ್ಳಿ. ಹ್ಯೂಮನ್ ರೈಟ್ಸ್ ಕಮಿಷನ್ ನೋಡ್ಕೊಳ್ಳಿ, ಇನ್ಫಾರ್ಮೇಷನ್ ಕಮಿಷನ್ ಯಾವಾಗ ಪ್ರಾರಂಭ ಆಯಿತು ನೋಡ್ಕೊಳ್ಳಿ. CBIನ ನೋಡ್ಕೊಳ್ಳಿ, ಲೋಕಾಯುಕ್ತ, ಲೋಕಪಾಲ್, ಸೊ ಅದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ನೋಡಿ, ಎಂಟೈರ್ ಎಕಾನಮಿ ನೀವು ರೆಡಿ ಆಗಲಿಕ್ಕೆ ಒಂದು 4 to 5 ಡೇಸ್ ಸಾಕು. ಹಿಸ್ಟ್ರಿ ರೆಡಿ ಆಗಲಿಕ್ಕೆ ಒಂದು 4 to 5 ಡೇಸ್ ಸಾಕು. ಅದೇ ಥರ ಪೊಲಿಟಿನೂ ನೀವು ರೆಡಿ ಆಗಲಿಕ್ಕೆ ಒಂದು 3 to 4 ಡೇಸ್ ಸಾಕಾಗುತ್ತೆ. ಎಲ್ಲ ಸೇರಿ ಜಸ್ಟ್ ಮ್ಯಾಕ್ಸಿಮಮ್ ಒಂದು 15 to 20 ಡೇಸಲ್ಲಿ ಈ 3 ಸಬ್ಜೆಕ್ಟ್ಸ್ನ ನೀವು ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬಂದರೆ ಇದರಲ್ಲಿ ನೀವು ನೋಡ್ಕೋಬೇಕಾಗಿರೋದು ಡಿಸೀಸಸ್ನ ನೋಡ್ಕೊಳ್ಳಿ. ಪ್ರಮುಖವಾದ ಕಾಯಿಲೆಗಳು, ಓಕೆ, ಕಮ್ಯುನಿಕಬಲ್, ನಾನ್ ಕಮ್ಯುನಿಕಬಲ್ ಅಂತ ಬರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಎಲ್ಲ ಡಿಸೀಸಸ್ನ ನೋಡ್ಕೊಳ್ಳಿ. ಸೊ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಕೇಳ್ತಾನೆ. ನ್ಯೂಟ್ರಿಷನನ್ನು ನೋಡ್ಕೊಳ್ಳಿ, ಓಕೆ. ಸೊ ನ್ಯೂಟ್ರಿಷನ್, ವಿಟಮಿನ್ A B C D ಏನೇನಿದೆ ಎಲ್ಲ ನೋಡ್ಕೊಳ್ಳಿ. ಬ್ಲಡ್ ಗ್ರೂಪ್ಸ್ನ ನೋಡ್ಕೊಳ್ಳಿ. ಸೊ ಬ್ಲಡ್ ಬಗ್ಗೆ ನೋಡ್ಕೊಳ್ಳಿ. ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಬಗ್ಗೆ ನೋಡ್ಕೊಳ್ಳಿ. ಎಕೋಸಿಸ್ಟಮ್ ಬಗ್ಗೆ ನೋಡ್ಕೊಳ್ಳಿ. ಡೆಫಿನೇಷನ್ ಎಲ್ಲ ಬೇಕಾಗಿಲ್ಲ ಇಲ್ಲಿ, ಸೊ ಅದ್ರ ಬಗ್ಗೆ ಏನು ಇದೆ ನೋಡ್ಕೊಳ್ಳಿ. ಸೊ ಎಕೋಸಿಸ್ಟಮ್, ಜೀವ ಪರಿಸರ ವ್ಯವಸ್ಥೆ ನೋಡ್ಕೊಳ್ಳಿ. ಸ್ಪೇಸ್ ಬಗ್ಗೆ ನೋಡ್ಕೊಳ್ಳಿ. ಇನ್ಸ್ಯಾಟ್ಸ್ ಸ್ಯಾಟಲೈಟ್ಸು, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ನ ನೋಡ್ಕೊಳ್ಳಿ, ಈಗ ಯಾವ ಲಾಂಚ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಅದರ ಲಾಂಚಿಂಗ್ ವೆಹಿಕಲ್ಸ್, ಉಡಾವಣಾ ವಾಹಕಗಳನ್ನ ನೋಡ್ಕೊಳ್ಳಿ. SLV, ASLV, PSLV, GSLVನ ನೋಡ್ಕೊಳ್ಳಿ, ಓಕೆ. ಅದೇ ಥರ ಡಿಫೆನ್ಸ್ ಬಗ್ಗೆ, ರಕ್ಷಣೆಗೆ ಬಂದರೆ ಮಿಸೈಲ್ಗಳನ್ನ ನೋಡ್ಕೊಳ್ಳಿ. ಅಂದರೆ ಅಗ್ನಿ ಇರ್ಬೋದು, ಪೃಥ್ವಿ ಇರ್ಬೋದು, ಅಸ್ತ್ರ ಇರ್ಬೋದು, ಸೊ ಬೇರೆ ಬೇರೆ ಬರ್ತವೆ, ಅವನ್ನ ನೋಡ್ಕೊಳ್ಳಿ. ವಾರ್ಶಿಪ್ಸ್ನ ನೋಡ್ಕೊಳ್ಳಿ. ಯುದ್ಧ ನೌಕೆಗಳನ್ನ ನೋಡ್ಕೊಳ್ಳಿ. ಸಬ್ಮರೀನ್ಗಳನ್ನ ನೋಡ್ಕೊಳ್ಳಿ. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನ ನೋಡ್ಕೊಳ್ಳಿ, ಎಲ್ಲೆಲ್ಲಿದ್ದಾವೆ ಅಂತ. ರೀಸೆಂಟ್ ರಿಪೋರ್ಟ್ಸ್ನ ನೋಡ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಪತ್ರಿಕೆಗಳಲ್ಲಿ ಬಂದಿರುತ್ತೆ ವರದಿಗಳು, ಆ ರೀಸೆಂಟ್ ವರದಿಗಳನ್ನು ನೋಡ್ಕೊಳ್ಳಿ. ಎನ್ವಿರಾನ್ಮೆಂಟ್ ಬಗ್ಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ನೋಡ್ಕೊಳ್ಳಿ. ಪರಿಸರ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ನೋಡ್ಕೊಳ್ಳಿ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನೋಡ್ಕೊಳ್ಳಿ. ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನೋಡ್ಕೊಳ್ಳಿ.
ಗ್ರೀನ್ ಹೌಸ್ ಗ್ಯಾಸಸ್ಸು, ಅದರಿಂದ ಯಾವ ಥರ ಗ್ಲೋಬಲ್ ವಾರ್ಮಿಂಗ್, ಹಸಿರುಮನೆ ಪರಿಣಾಮ ಆಗುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಕನ್ವೆನ್ಷನ್ಸ್ ಬಗ್ಗೆ ನೋಡ್ಕೊಳ್ಳಿ, ಒಡಂಬಡಿಕೆಗಳು ಅಂತ ಕರೀತಾರೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲು ಮಾಂಟ್ರಿಯಲ್ ಇರ್ಬೋದು, ಎಲ್ಸಿಂಕಿ ಇರ್ಬೋದು, ಕ್ಯೂಟೋ ಪ್ರೋಟೋಕಾಲ್ ಇರ್ಬೋದು, ಸೊ ಅದು ಕಿಗಾಲಿ ಅಕಾರ್ಡ್ ಇರ್ಬೋದು, ಇತ್ಯಾದಿ ಕನ್ವೆನ್ಷನ್ಸ್ ಬರ್ತವೆ, ಅದ್ರಗಳ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಓಝೋನ್ ಲೇಯರ್ ಬಗ್ಗೆ ನೋಡ್ಕೊಳ್ಳಿ, ಓಝೋನ್ಸ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಬಗ್ಗೆ ನೋಡ್ಕೊಳ್ಳಿ. ಫ್ಲೋರೋಕಾರ್ಬನ್ ಇರ್ಬೋದು, ಸೊ ಅದನ್ನ ಎಲ್ಲೆಲ್ಲಿ ಬಳಸ್ತಾರೆ, ರೆಫ್ರಿಜರೇಟ್ರಲ್ಲಿ ಬಳಸ್ತಾರೆ, ಫೋಮಾಗಿ ಬಳಸ್ತಾರೆ, ಬೇರೆ ಬೇರೆ ಕಡೆ ಬಳಸ್ತಾರೆ. ಓಝೋನ್ ಪದರ ನಾಶಕ್ಕೆ ಕಾರಣವಾಗುವ ವಿಷಯಗಳ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ಆಫ್ ODS ಅಂತ ಬರುತ್ತೆ. ಸೊ ಇವುಗಳ ಅಂದರೆ ಓಝೋನ್ ರಕ್ಷಣೆ ಮಾಡಲಿಕ್ಕೆ ಓಝೋನ್ ಪದರಕ್ಕೆ ನಾಶ ಆಗಿರುವ ಪದಾರ್ಥಗಳಿಗೆ ಬದಲಾಗಿ ಬೇರೆವನ್ನು ಸೇರಿಸ್ತಾರೆ. ಫ್ಲೋರೋಕಾರ್ಬನ್ಗೆ ಹೈಡ್ರೋಜನ್ ಸೇರಿಸ್ತಾರೆ, ಹಾಗಾಗಿ ಫ್ಲೋರೋಕಾರ್ಬನ್ ಆ ಥರ ರೀಪ್ಲೇಸ್ಮೆಂಟ್ ಆಫ್ ODS ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಫಿಸಿಕ್ಸ್ನ ನೋಡ್ಕೊಳ್ಳಿ, ಫಿಸಿಕ್ಸ್ ಬಗ್ಗೆ. ಓಕೆ, ಕೆಮಿಸ್ಟ್ರಿ ಬೇಸಿಕ್ ನಾನು ಹೇಳ್ತಾ ಇರೋದು, ಬಯಾಲಜಿನ ನೋಡ್ಕೊಳ್ಳಿ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಬಂದಾಗ ಅಪ್ಲೈಡ್ ಸೈನ್ಸ್ನ ನೋಡ್ಕೊಳ್ಳಿ. ಅನ್ವಯಿಕ ವಿಜ್ಞಾನ ಅಂತ ಸುಮಾರು ನಿಮ್ಮ PhD ಲೆವೆಲ್ಗೆ ಒಂದು 2 to 3 ಕ್ವಶನ್ಸ್ ಆಗ್ತಾರೆ ಇಲ್ಲಿ, ಅನ್ವಯಿಕ ವಿಜ್ಞಾನ ಅಂತ ಹೇಳಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್, ಆವಿಷ್ಕಾರಗಳ ಬಗ್ಗೆ ನೋಡ್ಕೊಳ್ಳಿ. ಫಿಸಿಕ್ಸಲ್ಲಿ ಯಾವ ಆವಿಷ್ಕಾರ ಆಯಿತು, ಕೆಮಿಸ್ಟ್ರಿನಲ್ಲಿ ಯಾವುದಾಯಿತು, ಬಯಾಲಜಿನಲ್ಲಿ ಯಾವುದಾಯಿತು ಆವಿಷ್ಕಾರಗಳು. ಅದೇ ಥರ ಇತ್ತೀಚಿನ ಸೈನ್ಸ್ ಅವಾರ್ಡ್ಸ್, ನೋಬೆಲ್ ಅವಾರ್ಡ್ ಇರ್ಬೋದು, ಬೇರೆ ಬೇರೆ ಅವಾರ್ಡ್ಗಳು ಬರುತ್ತೆ, ಪತ್ರಿಕೆಗಳಲ್ಲಿ ಬಂದಿರುತ್ತೆ, ಆ ಅವಾರ್ಡ್ಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇಷ್ಟು ಟಾಪಿಕ್ಸ್ನ ನೋಡ್ಕೊಳ್ಳೋದಕ್ಕೆ ನಿಮಗೆ ಒಂದು 4 to 5 days ಸಾಕಾಗುತ್ತೆ. ಸೊ ನೋಡಿಕೊಂಡು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಜಿಯೋಗ್ರಫಿಗೆ ಬಂದರೆ, ಭೂಗೋಳಶಾಸ್ತ್ರಕ್ಕೆ ಬಂದರೆ, ಜಿಯೋಗ್ರಫಿನಲ್ಲಿ ನಿಮ್ಮ PSI ಲೆವೆಲ್ಗೆ ಮ್ಯಾಪ್ ಬೇಸ್ಡ್ ಜಾಸ್ತಿ ವರ್ಕ್ ಮಾಡಿ. ಪುಸ್ತಕ ಓದೋದಕ್ಕಿಂತ ಮ್ಯಾಪ್ ಬೇಸ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸುಮಾರು 4 ರಿಂದ 5 ಪ್ರಶ್ನೆಗಳನ್ನು ಈಸಿಯಾಗಿ ಉತ್ತರಿಸ್ಬೋದು. ಬರೀ ಮ್ಯಾಪ್ ನೋಡೋದ್ರಿಂದ ಡೈಲಿ ನಿಮಗೆ ಸಾಧ್ಯ ಆದರೆ 10 to 15 ಮಿನಿಟ್ಸ್ ಸುಮ್ಮನೆ ಮ್ಯಾಪನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಅದರಿಂದ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ನೋಡಿ, ಆ ಮ್ಯಾಪ್ಸಲ್ಲಿ ರಿವರ್ಸ್ನ ನೋಡಿ, ಆ ರಿವರ್ಸ್ ಎಲ್ಲಿ ಉಗಮ ಆಗುತ್ತೆ, ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅಥವಾ ಯಾವ್ಯಾವ ದೇಶಗಳಲ್ಲಿ ಹರಿಯುತ್ತೆ, ಎಲ್ಲಿ ಸಮುದ್ರವನ್ನು ಸೇರುತ್ತೆ, ಮತ್ತು ಆ ರಿವರ್ಗೆ ಕಟ್ಟಿರುವಂಥ ಡ್ಯಾಮ್ಗಳನ್ನು ನೋಡ್ಕೊಳ್ಳಿ. ಆ ರಿವರ್ಗೆ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿರ್ತಾರೆ, ಆ ಡ್ಯಾಮ್ಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟು ಓರ್ಸನ್ನು ನೋಡ್ಕೊಳ್ಳಿ, ಅದಿರುಗಳನ್ನ, ಮೈನ್ಸ್ ಗಣಿಗಾರಿಕೆನ ನೋಡ್ಕೊಳ್ಳಿ, ಎಲ್ಲೆಲ್ಲ ಆಗ್ತಾ ಇದೆ ಅಂತ. ನ್ಯಾಷನಲ್ ಪಾರ್ಕ್ಸ್ನ ನೋಡ್ಕೊಳ್ಳಿ, ರಾಷ್ಟ್ರೀಯ ಉದ್ಯಾನಗಳು, ಇದನ್ನೆಲ್ಲ ಓದೋ ಅಗತ್ಯತೆ ಇಲ್ಲ, ಮ್ಯಾಪಲ್ಲಿ ಇರುತ್ತೆ ಯಾವ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಷ್ಟನ್ನು ನೋಡ್ಕೊಳ್ಳಿ. ವೈಲ್ಡ್ ಲೈಫ್ ಸ್ಯಾಂಚುರೀಸ್ನ ನೋಡ್ಕೊಳ್ಳಿ, ವನ್ಯಜೀವಿ ಧಾಮಗಳ ಬಗ್ಗೆ ಈಗ ನೋಡ್ಕೊಳ್ಳಿ. ಅದೇ ಥರ ಬಯೋಸ್ಪಿಯರ್ ರಿಸರ್ವ್ಸ್, ಜೈವಿಕ ವಲಯಗಳು ಅಥವಾ ಮಂಡಲಗಳು ಅಂತ ಬರ್ತವೆ, ಅವುಗಳ ಬಗ್ಗೆ ಏನೋ 16 to 17 ಬರ್ತವೆ, ಅದನ್ನು ನೋಡ್ಕೊಳ್ಳಿ. ಸ್ಟೀಲ್ ಪ್ಲ್ಯಾಂಟ್ಸ್ನ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಸ್ಟೀಲ್ ಪ್ಲ್ಯಾಂಟ್ಸ್ ಓಕೆ ಇತ್ತು ಅಂತ ನಾನು ನೋಡ್ಕೊಳ್ಳಿ. ಈಗ ಭದ್ರಾವತಿದು ಇರ್ಬೋದು, ಬೊಕಾರೋ ಇರ್ಬೋದು, ಬಿಲಾಯ್ ಇರ್ಬೋದು, ಇತ್ಯಾದಿ. ಥರ್ಮಲ್ ಸ್ಟೇಷನ್ಸ್ನ ನೋಡ್ಕೊಳ್ಳಿ. ಪೋರ್ಟ್ಸ್ಗಳು, ಬಂದರು ನಗರಗಳನ್ನ ನೋಡ್ಕೊಳ್ಳಿ, ಯಾವ್ಯಾವ ಬಂದರು ನಗರದಿಂದ ಏನೇನು ಪ್ರಮುಖವಾಗಿ ರಫ್ತಾಗುತ್ತೆ, ಯಾವ ದೇಶಕ್ಕೆ ರಫ್ತಾಗುತ್ತೆ ನೋಡ್ಕೊಳ್ಳಿ. ಏರ್ಪೋರ್ಟ್ಸ್ನ ನೋಡ್ಕೊಳ್ಳಿ, ಅದರಲ್ಲಿ ಇಂಟರ್ನ್ಯಾಷನಲ್ನ ನೋಡ್ಕೊಳ್ಳಿ, ಡೊಮೆಸ್ಟಿಕ್ನ ನೋಡ್ಕೊಳ್ಳಿ. ರೈಲ್ವೇಸ್ ನೋಡ್ಕೊಳ್ಳಿ, ಝೋನ್ಗಳು, ಎಷ್ಟು ರೈಲ್ವೆ ಝೋನ್ಗಳು ಇದ್ವು, ನಾನು ಲಾಸ್ಟ್ KS ಅಲ್ಲೂ ಕೇಳಿದ್ದಾನೆ ರೈಲ್ವೆ ಝೋನ್ಗಳು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇಂಡಸ್ಟ್ರೀಸ್ನ ನೋಡ್ಕೊಳ್ಳಿ, ಯಾವ್ಯಾವ ಇಂಡಸ್ಟ್ರೀಸ್ ಇಲ್ಲೆಲ್ಲಿ ಬರ್ತವೆ. ಓಕೆ, ಐರನ್ ಆ್ಯಂಡ್ ಓರ್ ಇಂಡಸ್ಟ್ರೀಸ್ ಇರ್ಬೋದಾಗಿರ್ಬೋದು, ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇತ್ಯಾದಿ. ಆಯಿಲ್ ರಿಫೈನರೀಸ್ನ ನೋಡ್ಕೊಳ್ಳಿ, ತೈಲ ಶುದ್ಧೀಕರಣ ಘಟಕಗಳ ಬಗ್ಗೆ ಇತ್ತೀಚೆಗೆ ಮೋದಿ ಗೌರ್ನಮೆಂಟಲ್ಲಿ ಒಂದಷ್ಟು ತೈಲ ಶುದ್ಧೀಕರಣ ಘಟಕಗಳನ್ನು ಮಾಡಿದ್ರು. 2022ಕ್ಕೆ ಒಂದಷ್ಟು ಟಾರ್ಗೆಟ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನ್ಯಾಷನಲ್ ಹೈವೇಸ್ನ ನೋಡ್ಕೊಳ್ಳಿ, ನ್ಯಾಷನಲ್ ಹೈವೇಸ್ ಎಲ್ಲೆಲ್ಲಿ ಪಾಸ್ ಆಯಿತು, ಯಾವುದೇ ಉದ್ದನೆಯದು, ಕರ್ನಾಟಕದಲ್ಲಿ ಎಷ್ಟಿದೆ, ಈ ಥರ ಹೈವೇಸ್ನ ನೋಡ್ಕೊಳ್ಳಿ. ಇನ್ನು ಬೇಸಿಕ್ ಜಿಯೋಗ್ರಫಿ, ಮೂಲವಾಗಿ ಸೋಲಾರ್ ಸಿಸ್ಟಮ್ನ ನೋಡ್ಕೊಳ್ಳಿ, ಸೌರ ವ್ಯವಸ್ಥೆ, ಲಿಥೋಸ್ಫಿಯರ್ನ ನೋಡ್ಕೊಳ್ಳಿ. ಅದರಲ್ಲಿ 3 ಬರುತ್ತೆ, ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಹೈಡ್ರೋಸ್ಫಿಯರ್ನ ನೋಡ್ಕೊಳ್ಳಿ, ಓಷನ್ಸನ್ನು ನೋಡ್ಕೊಳ್ಳಿ, ರಿವರ್ಸ್ನ ನೋಡ್ಕೊಳ್ಳಿ, ಸ್ಟ್ರೈಟ್ಸ್ನ ನೋಡ್ಕೊಳ್ಳಿ. ಅವು ಯಾವ್ಯಾವ, ಈಗ ಪಾಕ್ ಜಲಸಂಧಿ ಅಂತ ಕರೀತಾರೆ, ಪಾಕ್ ಸ್ಟ್ರೈಟ್ ಅಂತ ಹೇಳಿ ಕರೀತಾರೆ, ಇವು
ಎಲ್ಲೆಲ್ಲಿ ಬರುತ್ತೆ ಏನು, ಜಸ್ಟು ನೀವು ಮ್ಯಾಪನ್ನು ಕಣ್ಣಾಡಿಸಿದ್ರೆ ಸಾಕಾಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ. ಅಟ್ಮಾಸ್ಫಿಯರ್ನ ನೋಡ್ಕೊಳ್ಳಿ, ಝೋನ್ಗಳನ್ನ ನೋಡ್ಕೊಳ್ಳಿ, ಬಯೋಸ್ಫಿಯರ್ನ ನೋಡ್ಕೊಳ್ಳಿ, ಓಕೆ, ಕ್ಲೈಮೆಟಿಕ್ ಝೋನ್ಸ್ನ ನೋಡ್ಕೊಳ್ಳಿ. ಅದರಲ್ಲಿ ಇನ್ನು ಕ್ರಾಪ್ಸ್, ಫುಡ್ ಕ್ರಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಕ್ರಾಪ್ಸ್, ಆಹಾರ ಬೆಳೆ, ವಾಣಿಜ್ಯ ಬೆಳೆಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ಕ್ಯಾಪಿಟಲ್ ಸಿಟೀಸ್ನ ನೋಡ್ಕೊಳ್ಳಿ. ಸೊ ಪ್ರಮುಖ ದೇಶಗಳ ರಾಜಧಾನಿಗಳನ್ನ ನೋಡ್ಕೊಳ್ಳಿ. ಯಾವ್ಯಾವ ದೇಶಕ್ಕೆ ಯಾವ್ಯಾವ ರಾಜಧಾನಿ ಇದೆ, ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ರಾಜಧಾನಿ ಇದೆ ಅದನ್ನು ನೋಡ್ಕೊಳ್ಳಿ. ಅದೇ ಥರ ಯಾವ್ಯಾವ ರಾಜ್ಯಕ್ಕೆ ಸರೌಂಡಿಂಗ್ ಸ್ಟೇಟ್ಗಳು ಎಷ್ಟಿದಾವೆ ಅದನ್ನು ನೋಡ್ಕೊಳ್ಳಿ. ಕಾಯಿನ್ಸನ್ನು ನೋಡ್ಕೊಳ್ಳಿ, ನಾಣ್ಯಗಳು ಮತ್ತು ಕರೆನ್ಸೀಸ್, ಯಾವ ರಾಜ್ಯದ್ದು ಯಾವ್ಯಾವ ಕರೆನ್ಸಿ ಅದನ್ನು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಓಲ್ಡ್ ನೇಮ್ ಆ್ಯಂಡ್ ನ್ಯೂ ನೇಮ್, ಹಳೆಯ ಮತ್ತು ಹೊಸ ಹೆಸರುಗಳು ಅಂತ ಬರುತ್ತೆ. ಪ್ರಾಚೀನ ಹೆಸರುಗಳು, ಇತ್ತೀಚೆಗೆ ಇರೋ ಹೆಸರುಗಳು. ಫಾರ್ ಎಕ್ಸಾಂಪಲ್ ಕಾನ್ಸ್ಟಾಂಟಿನೋಪಲ್ಗೆ ಈಗ ಅದನ್ನು ಇಸ್ತಾನ್ಬುಲ್ ಅಂತ ಕರೀತಾರೆ. ಪ್ರಾಚೀನ ಹೆಸರು ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಅದೇ ಥರ ದೇಶಗಳಿಗೆ ಇರುತ್ತೆ, ಅದೇ ಥರ ನಗರಗಳಿಗೂ ದೇಶಗಳಿಗೂ ಇರುವ ಓಲ್ಡ್ ನೇಮ್ ನ್ಯೂ ನೇಮ್ನ ನೋಡ್ಕೊಳ್ಳಿ. ಇನ್ನು ಟ್ರೈಬ್ಸ್ನ ನೋಡ್ಕೊಳ್ಳಿ, ಭಾರತದಲ್ಲಿರುವ ಟ್ರೈಬ್ಸ್ನ ನೋಡ್ಕೊಳ್ಳಿ. ಭಾರತದಲ್ಲಿ ಅಂತಂದರೆ ಪ್ರಮುಖವಾಗಿ ಈ ವಲಯ, ಭಾರತದ ಈಶಾನ್ಯ ವಲಯದಲ್ಲಿ ನೋಡ್ತೀವಿ, ಮಧ್ಯ ಭಾರತದಲ್ಲಿ ನೋಡ್ತೀವಿ, ದಕ್ಷಿಣ ಭಾರತದಲ್ಲಿ ನೋಡ್ತೀವಿ, ಅಂಡಮಾನ್ ನಿಕೋಬಾರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿದ್ದ ಬುಡಕಟ್ಟುಗಳನ್ನ ನೋಡ್ಕೊಳ್ಳಿ, ಓಕೆ. ಅದೇ ಥರ ವರ್ಲ್ಡಲ್ಲಿರುವ ಪ್ರಮುಖ ಬುಡಕಟ್ಟುಗಳನ್ನ ನೋಡ್ಕೊಳ್ಳಿ, ಟ್ರೈಬ್ಸ್ನ. ಇಷ್ಟನ್ನ ನೀವು ಪ್ರಮುಖವಾಗಿ ನೋಡಿಕೊಂಡ್ರೆ ನೀವು ಸುಮಾರು 60ರಿಂದ 65 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು. ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಓದಿದ್ರೆ ನೀವು 70ವರೆಗೂ ಹೋಗ್ಬೋದು. ಕರೆಂಟ್ ಅಫೇರ್ಸ್ನ ನೋಡಿಕೊಂಡ್ರೆ ಒಂದು 80 ಪ್ಲಸ್ ನೀವು ಆನ್ಸರ್ ಮಾಡ್ಬೋದಾಗಿರುತ್ತೆ. ಸೊ ಕಡ್ಡಾಯವಾಗಿ ಇವನ್ನ ನೀವು ನೋಡಿಕೊಂಡ್ರೆ ಸುಮಾರು 60ರಿಂದ 65 ಪ್ರಶ್ನೆಗಳಿಗೆ ಸುಲಭವಾಗಿ ನೀವು ಉತ್ತರಿಸ್ಬೋದಾಗುತ್ತೆ. ಹಾಗಾಗಿ ನಾನು ಇವನ್ನ ಇಂಪಾರ್ಟೆಂಟಾಗಿ ಲೀಸ್ಟ್ ಮಾಡಿಕೊಂಡು ನಾನು ಈ ದಿನದ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸಾಧ್ಯ ಆದರೆ ಇದಕ್ಕೆಲ್ಲ ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇದು ಒಂದೊಂದು ವಿಷಯಗಳಿಗೆ ನೀವು ಒಂದು 4 to 5 ಡೇಸ್ನ ನೀವು ತೆಗೆದುಕೊಂಡ್ರು ಮ್ಯಾಕ್ಸಿಮಮ್ ಒಂದು 25ರಿಂದ ಒಂದು ತಿಂಗಳೊಳಗಡೆ ತಾವು ಎಲ್ಲ ವಿಷಯಗಳಿಗೂ ನೀವು ಮೆಟೀರಿಯಲ್ನ ಮಾಡಿಟ್ಕೊಂಡು ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಅದನ್ನೇ ರಿವಿಷನ್ ಮಾಡಿದ್ರೆ ಸುಮಾರು 60ರಿಂದ 65 ಪ್ರಶ್ನೆಗಳಿಗೆ ನೀವು ಈ ಟಾಪಿಕ್ಸಲ್ಲಿ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳ್ತೀನಿ. ನಿಮ್ಗೇನಾದರೂ ಹೆಚ್ಚಿನದಾಗಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ ಆಗಲಿ ಇತ್ಯಾದಿ ಏನಾದರೂ ಬೇಕಾದರೆ ನಮ್ಮ ಆಜಾದ್ ICS ಅಕಾಡೆಮಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇನ್ನೊಂದು ಟಾಪಿಕ್ಸ್ನ ಬಿಟ್ಟೆ ಜನರಲ್ ನಾಲೆಡ್ಜ್, GKಗೆ ಸಂಬಂಧಪಟ್ಟಂತೆ ನೀವು ನೋಡ್ಕೋಬೇಕಾಗತ್ತೆ. GKನಲ್ಲಿ ಇಂಪಾರ್ಟೆಂಟ್ ಡೇಸ್ ನೋಡ್ಕೊಳ್ಳಿ, ಪ್ರಮುಖ ದಿನಗಳು ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ವಿಶ್ವ ಪರಿಸರ ದಿನ ಯಾವುದು ಅಂತ ಕೇಳ್ಬೋದು. ಸೊ ಈ ಥರ ಓಝೋನ್ ಡೇ ಯಾವುದು ಅಂತ ಕೇಳ್ಬೋದು, ಅಥವಾ ವೆಟ್ಲ್ಯಾಂಡ್ ಡೇ ಯಾವುದು ಅಂತ ಕೇಳ್ಬೋದು, ಉದ್ಯೋಗ ಖಾತರಿ ದಿವಸ ಯಾವುದು ಅಂತ ಕೇಳ್ಬೋದು. ಅದನ್ನು ಇಂಪಾರ್ಟೆಂಟ್ ಡೇಸ್ನ ನೋಡ್ಕೊಳ್ಳಿ. ಅದೇ ಥರ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇಯರ್ಸ್ನ ನೋಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಇಯರ್ಸ್ ಅಂತ ಅಂದರೆ ನಿಮಗೆ ಯಾವ ವರ್ಷನ ಘೋಷಣೆ ಮಾಡಿರೋ, ಯುನೈಟೆಡ್ ನೇಷನ್ ಘೋಷಣೆ ಮಾಡಿರುತ್ತೆ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅಥವಾ ಪ್ರಸಿದ್ಧ ಸಂಸ್ಥೆಗಳು ಘೋಷಣೆ ಮಾಡಿರ್ತವೆ, ಅಥವಾ ಭಾರತ ಸರ್ಕಾರ ಘೋಷಣೆ ಮಾಡಿರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಬುಕ್ಸ್ ಮತ್ತು ಆಥರ್ಸ್ನ ನೋಡ್ಕೊಳ್ಳಿ. ಪ್ರಮುಖ ಕೃತಿಗಳು ಮತ್ತು ಅದರ ಲೇಖಕರನ್ನ ನೀವು ನೋಡ್ಕೋಬೇಕಾಗುತ್ತೆ. ಈಗ ರವೀಂದ್ರನಾಥ ಠಾಗೂರ್ ಇರ್ಬೋದು, ಬಂಕಿಮಚಂದ್ರ ಚಟರ್ಜಿ ಇರ್ಬೋದು, ಪ್ರಮುಖವಾಗಿ ಅವಾರ್ಡ್ ಬಂದಿರ್ತವೆ ಅಂಥ ಕೃತಿಗಳು. ಈಗ ಕರ್ನಾಟಕದಲ್ಲಿ ಯಾರಾದರೂ ರೀಸೆಂಟಾಗಿ ಅವಾರ್ಡ್ ತೆಗೆದುಕೊಂಡಿದ್ರೆ ಆ ಕೃತಿಗಳು, ಅವರ ಕೃತಿಕಾರರು, ಅವರ ಹೆಸರನ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಹೂ ಈಸ್ ಫಸ್ಟ್, ಯಾರು ಮೊದಲಿಗರು. ಫಾರ್ ಎಕ್ಸಾಂಪಲ್ ಭಾರತ ರತ್ನ ಪಡೆದ ಮೊದಲಿಗರು ಯಾರು, ಪದ್ಮವಿಭೂಷಣ ಪಡೆದವರು ಯಾರು ಮೊದಲಿಗರು, ಅದೇ ಥರ ನೋಬೆಲ್ ಅವಾರ್ಡ್ ಪಡೆದ ಮೊದಲಿಗರು ಯಾರು, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಓಲ್ಡ್ ನೇಮ್ ಆ್ಯಂಡ್ ನ್ಯೂ ನೇಮ್ ಆಫ್ ಕಂಟ್ರೀಸ್ ಆ್ಯಂಡ್ ಸಿಟೀಸ್, ಸೊ ಅದನ್ನು ನೀವು ನೋಡ್ಕೊಳ್ಳಿ. ಓಲ್ಡ್ ನೇಮ್, ನ್ಯೂ ನೇಮ್ಸ್, ಹಳೆಯ ಹೆಸರುಗಳು, ಇತ್ತೀಚಿನ ಹೆಸರುಗಳನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಸ್ಪೋರ್ಟ್ಸ್ ಅವಾರ್ಡ್ಸ್ನ ನೋಡ್ಕೊಳ್ಳಿ. ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂತಂದರೆ ಇಲ್ಲಿ ಯಾವ ಸ್ಪೋರ್ಟ್ಸ್ಗೆ ಯಾವ ಅವಾರ್ಡನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಕಬಡ್ಡಿಗೆ ಯಾವ ಅವಾರ್ಡನ್ನ ಕೊಡ್ತಾರೆ, ಕ್ರಿಕೆಟ್ಗೆ ಯಾವ ಅವಾರ್ಡ್ಗಳನ್ನ ಕೊಡ್ತಾರೆ, ಟೆನ್ನಿಸ್ಗೆ ಯಾವ ಅವಾರ್ಡನ್ನ ಕೊಡ್ತಾರೆ. ಅದೇ ಥರ ಕ್ರಿಕೆಟಲ್ಲಿ ಎಷ್ಟು ಜನ ಇರ್ತಾರೆ,
ಟೆನ್ನಿಸಲ್ಲಿ ಎಷ್ಟು ಜನ ಆಡ್ತಾರೆ, ಓಕೆ. ಸೊ ಹಾಕಿನಲ್ಲಿ ಕೊಡುವಂಥ ಅವಾರ್ಡ್ಗಳೆಷ್ಟು, ಹಾಕಿನಲ್ಲಿ ಎಷ್ಟು ಪ್ಲೇಯರ್ಗಳಿರ್ತಾರೆ ಇತ್ಯಾದಿಗಳನ್ನ ನೀವು ಸ್ವಲ್ಪ ಗಮನ ಹರಿಸಿ. ಅದ್ರ ಜೊತೆಗೆ ರೀಸೆಂಟ್ ಈವೆಂಟ್ಸನ್ನು ನೋಡ್ಕೊಳ್ಳಿ, ಇತ್ತೀಚಿನ ಘಟನಾವಳಿಗಳನ್ನ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ಸ್ನೇಹಿತರೆ, ಇಷ್ಟನ್ನು ನೀವು ನೋಡಿಕೊಂಡ್ರೆ ಸುಮಾರು 60ರಿಂದ 65 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು. ಸಾಧ್ಯ ಆದರೆ ಇದಕ್ಕೆಲ್ಲ ತಾವು ನೋಟ್ಸನ್ನು ಮಾಡ್ಕೊಳ್ಳಿ. ನೋಟ್ಸನ್ನು ಮಾಡಿಕೊಂಡು ಅದನ್ನೇ ಪದೇ ಪದೇ ಓದೋದ್ರಿಂದ ಸುಮಾರು ಎಕ್ಸಾಮ್ ಬರುವ ಹೊತ್ತಿಗೆ ನೀವು 2ರಿಂದ 3 ಬಾರಿ ಅದನ್ನು ಓದ್ಬೋದು. ಇದ್ರ ಜೊತೆಗೆ ನೀವು ಪ್ರಚಲಿತ ಘಟನೆಗಳನ್ನ ನೀವು ನೋಡಿಕೊಂಡ್ರೆ ಸುಮಾರು 75ರಿಂದ 80 ಪ್ರಶ್ನೆಗಳಿಗೆ ಸುಲಭವಾಗಿ ಆನ್ಸರ್ನ ಮಾಡಬಹುದು. ಇಷ್ಟು ಟಾಪಿಕ್ಸ್ಗೆ ನೀವು ಓದಲಿಕ್ಕೆ, ನೋಟ್ಸನ್ನು ಮಾಡ್ಕೊಳ್ಳಿಕ್ಕೆ ಸುಮಾರು ನಿಮಗೆ 30 ದಿವಸ ಸಾಕಾಗುತ್ತೆ. ಜಸ್ಟ್ 30 days ಈಸ್ ಎನಫ್. ಒಂದೊಂದು ವಿಷಯಗಳಿಗೆ 4ರಿಂದ 5 ದಿವಸ ಅಂತ ಅಂದರೆ ನಿಮಗೆ 25ರಿಂದ 30 ದಿವಸದಲ್ಲಿ ನೀವು ಇಷ್ಟು ಟಾಪಿಕ್ಸ್ಗೆ ನೀವು ನೋಟ್ಸನ್ನು ಮಾಡಿಕೊಂಡು ಓದಬೇಕಾಗಿರುತ್ತೆ. ಎಲ್ಲ ಓದೋ ಅಗತ್ಯತೆ ಇಲ್ಲ, ಆದರೆ ಏನು ಓದಬೇಕು ಅನ್ನೋದು ಪ್ರಮುಖವಾಗಿ ಬೇಕಾಗುತ್ತೆ. ಹಾಗಾಗಿ ಕೇವಲ 30 ದಿನಗಳಲ್ಲಿ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡ್ಬೋದು. ಸುಮಾರು 60ರಿಂದ 65 ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಸೊ ಹೆಚ್ಚಿನ ವಿಷಯಗಳಿಗೆ ಅಥವಾ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಟ್ಸು ಅಥವಾ ಇತ್ಯಾದಿ ವಿಷಯಗಳಿಗೆ ಏನಾದರೂ ಸಹಾಯ ಬೇಕಾದಲ್ಲಿ ನಮ್ಮ ಸಂಸ್ಥೆ ಆಜಾದ್ ICS ಅಕಾಡೆಮಿ, ಬೆಂಗಳೂರು, ವಿಜಯನಗರ ಇದನ್ನು ಸಂಪರ್ಕಿಸಿ. ಧನ್ಯವಾದಗಳು.